ನ್ಯೂಸ್@5 ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಆನಂದ್ ಸಿಂಗ್ ಹಾಗೇನೆ ನಾಗೇಂದ್ರಗೆ ಬಂಧನದ ಭೀತಿ ಇದೀಗ ಎದುರಾಗಿದೆ. ಇನ್ನು ಜನಪ್ರತಿನಿಧಿಗಳ ಕೋರ್ಟ್ನಿಂದ ವಾರೆಂಟ್ ಇಶ್ಯೂ ಆಗಿದೆ. ಬಳ್ಳಾರಿ ಅಕ್ರಮ ಗಣಿಗಾರಿಕೆ ಪ್ರಕರಣ ಸಂಬಂಧ ವಾರೆಂಟ್ ಇದೀಗ ಇಶ್ಯೂ ಆಗಿರೋದು. ಸದ್ಯಕ್ಕೆ ಆನಂದ್ ಸಿಂಗ್ ಹಾಗೇನೆ ನಾಗೇಂದ್ರಗೆ ಬಂಧನದ ಭೀತಿ ಎದುರಾಗಿದೆ. ಕೋರ್ಟ್ನಿಂದ ಈಗ ವಾರೆಂಟ್ ಕೂಡ ಇಶ್ಯೂ ಆಗಿದೆ. ಯಾವ ವಿಚಾರಕ್ಕೆ ಅಂದ್ರೆ ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರೂ ಶಾಸಕರಿಗೆ ಜಾಮೀನು ರಹಿತ ಬಂಧನದ ವಾರೆಂಟ್ ಇದೀಗ ಇಶ್ಯೂ ಆಗಿದೆ. ಎವಿಡೆನ್ಸ್ ವಿಚಾರಣೆ ವೇಳೆ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿರಲಿಲ್ಲ. ಸಮನ್ಸ್ ನೀಡಿದ್ರೂ ಕೂಡ ವಿಚಾರಣೆಗೆ ಆರೋಪಿಗಳು ಹಾಜರಾಗಿರಲಿಲ್ಲ. ಹಾಗಾಗಿ ಇದೀಗ ವಾರೆಂಟ್ ಇಶ್ಯೂ ಆಗಿದೆ. ಮಾರ್ಚ್ 18ರಂದು ಬಂಧಿಸಿ ಕರ್ಕೊಂಡು ಬನ್ನಿ ಅಂತ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಪೊಲೀಸರಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಈ ಸೂಚನೆಯನ್ನ ಕೊಟ್ಟಿರೋದು. ಇನ್ನು ಕೋರ್ಟ್ಗೆ ಹಾಜರಾಗಿದ್ದ ಇತರೆ ಆರೋಪಿಗಳ ವಿಚಾರಣೆ ಕೂಡ ಇವತ್ತು ನಡೆದಿದೆ. ಆದ್ರೆ ಪ್ರಮುಖ ಆರೋಪಿಗಳು ಅದರಲ್ಲೂ ಕೂಡ ಜನಪ್ರತಿನಿಧಿಗಳಾಗಿದ್ದಂತ ಆನಂದ್ ಸಿಂಗ್ ಹಾಗೇನೆ ನಾಗೇಂದ್ರಗೆ ಪದೇ ಪದೇ ಸಮನ್ಸ್ ಇಶ್ಯೂ ಮಾಡಿದ್ರು ಕೂಡ ವಿಚಾರಣೆಗೆ ಇಬ್ರು ಕೂಡ ಪದೇ ಪದೇ ಗೈರು ಹಾಜರಾಗಿದ್ರು. ಸೊ ಈ ಪ್ರಕರಣದ ವಿಚಾರಣೆ ಇವತ್ತು ನಡೆದಂತ ಟೈಮ್ನಲ್ಲಿ ಪದೇ ಪದೇ ಗೈರಾಗಿದ್ದಾರೆ. ನೋಟಿಸ್ ಕೊಟ್ಟರು, ಸಮನ್ಸ್ ಇಶ್ಯೂ ಮಾಡಿದ್ರು ಕೂಡ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ. ಅವರನ್ನ ಬಂಧನ ಮಾಡಿ ಅಂತ ನ್ಯಾಯಾಧೀಶರೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಾರ್ಚ್ 18ರಂದು ಬಂಧಿಸಿ ಕರ್ಕೊಂಡು ಬನ್ನಿ ಅಂತ ಕೋರ್ಟ್ ಇದೀಗ ಸೂಚನೆಯನ್ನ ಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಮುನಿರಾಜು ಪದೇ ಪದೇ ಸಮನ್ಸ್ ಇಶ್ಯೂ ಮಾಡಿದ್ರು ಕೂಡ ಸಮನ್ಸ್ಗೆ ಯಾವುದೇ ರೆಸ್ಪಾಂಡ್ ಮಾಡಿಲ್ಲ, ಕೋರ್ಟ್ಗೂ ಹಾಜರಾಗಿರಲಿಲ್ಲ. ಸದ್ಯಕ್ಕೆ ಕೋರ್ಟ್ ಈಗ ಏನೆಲ್ಲ ಸೂಚನೆ ಕೊಟ್ಟಿದೆ ಪೊಲೀಸರಿಗೆ? ಶರ್ಮಿತಾ, ಏನು ಬಳ್ಳಾರಿಯ ಇಬ್ಬರು ಶಾಸಕರಾದಂತಹ ಆನಂದ್ ಸಿಂಗ್ ಮತ್ತೆ ನಾಗೇಂದ್ರ ಏನಾದ್ರೆ ಇಬ್ರು ಸಹ ಒಂದು ಬಳ್ಳಾರಿ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಕೋರ್ಟ್ಗೆ ಪದೇ ಪದೇ ಗೈರು ಹಾಜರಾಗ್ತಿದ್ರು. ಮತ್ತೆ ಸಾಕ್ಷಿಗಳ ಒಂದು ವಿಚಾರಣೆ ನಡೀತಿರ್ಬೇಕಾದ್ರೆ ಅಲ್ಲಿ ಆರೋಪಿಗಳು ಸಹ ಹಾಜರಾಗಬೇಕಾಗಿತ್ತು. ಆದ್ರೆ ಇಬ್ರು ಸಹ ಸಮನ್ಸ್ ಕೊಟ್ಟರು ಸಹ ಇವರು ಕೋರ್ಟ್ಗೆ ಪದೇ ಪದೇ ಗೈರಾಗಿದ್ರಿಂದ ಇವತ್ತು ಅವರಿಗೆ ಒಂದು ಬಂಧನದ ವಾರೆಂಟ್ ಅನ್ನು ಜಾರಿ ಮಾಡಿರುವಂತದ್ದು. ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ನಡೀತಾ ಇದೆ. ಆದ್ರೆ ವಿಚಾರಣೆಯಲ್ಲಿ ಇವತ್ತು ಸಾಕ್ಷಿಗಳ ಒಂದು ಹೇಳಿಕೆಗಳನ್ನು ಸಹ ದಾಖಲು ಮಾಡ್ತಾ ಇದ್ರು. ಆದ್ರೆ ಈ ವೇಳೆ ಅಲ್ಲಿ ಪ್ರಮುಖ ಆರೋಪಿಗಳಾದಂತಹ ಜನಾರ್ದನ್ ರೆಡ್ಡಿ, ಅಲಿಖಾನ್ ಮತ್ತೆ ಇವರಿಬ್ರು ಸಹ ಹಾಜರಾಗಿರ್ಬೇಕಾಗಿತ್ತು. ಆದ್ರೆ ಜನಾರ್ದನ್ ರೆಡ್ಡಿ ಮತ್ತೆ ಅಲಿಖಾನ್ ಮಾತ್ರ ಹಾಜರಾಗಿದ್ರು. ಆದ್ರೆ ಇನ್ನುಳಿದ ಈ ಇಬ್ಬರು ಶಾಸಕರು ಗೈರಾಗಿದ್ದರಿಂದ ನ್ಯಾಯಾಧೀಶರು ಆಕ್ರೋಶಗೊಂಡಿದ್ರು. ಮತ್ತೆ ಈ ವೇಳೆ ಅಲ್ಲಿ ವಕೀಲರಿಗೂ ಸಹ ತರಾಟೆ ತೆಗೆದುಕೊಂಡು ಅವರನ್ನ ಬಂಧಿಸಿ ಕರೆ ತರುವಂತೆ ಪೊಲೀಸರಿಗೆ ಒಂದು ನೋಟಿಸ್ ಅನ್ನ ಸಹ ಜಾರಿ ಮಾಡಿದ್ದಾರೆ. ಏನು ಪದೇ ಪದೇ ವಿಚಾರಣೆ ವೇಳೆ ಯಾಕೆ ಈ ರೀತಿ ಗೈರಾಗ್ತಿದ್ದಾರೆ ಮತ್ತೆ ಅಂತೇಳಿ ಅವ್ರ ಮೇಲೆ ಒಂದು ಗರಂ ಆಗಿರುವಂತದ್ದು. ಶರ್ಮಿತಾ, ಫೈನ್. ಅಂದ್ರೆ ಈಗ 18ನೇ ತಾರೀಕೊಳಗೆ ಬಂಧಿಸಿ ಅವರನ್ನ ಕರ್ಕೊಂಡು ಬನ್ನಿ ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಯಾಕಂದ್ರೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಗೂಳಿಹಟ್ಟಿ ಅವ್ರದ್ದು ಕೂಡ ವಿಚಾರಣೆಗೆ ಬಂದಿತ್ತು. ಆ ಟೈಮ್ನಲ್ಲಿ ವಶಕ್ಕೆ ಪಡ್ಕೊಂಡ್ರು. ತದನಂತರ ಕೋರ್ಟ್ ನಿಂದ ರಿಲೀಸ್ ಆದೇಶ ಕೂಡ ಸಿಕ್ಕಿತ್ತು. ಇದು ಮತ್ತೊಂದು ಕೇಸ್ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಇವತ್ತು ಆಗಿರೋದು. ಹಾಗಾದ್ರೆ 18ನೇ ತಾರೀಕೇನೆಲ್ಲ ಬೆಳವಣಿಗೆ ಆಗ್ಬಹುದು ಮುನಿರಾಜು? ಶರ್ಮಿತಾ, ಈಗ ಒಂದ್ ವೇಳೆ ಅವರು ಕೋರ್ಟ್ಗೆ ಗೈರಾಜರಾದಲ್ಲಿ ಪೊಲೀಸರಿಗೆ ನೋಟಿಸ್ ಪ್ರಕಾರ ಅವರನ್ನ ಬಂಧಿಸಿ ನಂತರ ಅವರನ್ನು ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ಈ ವೇಳೆ ನ್ಯಾಯಾಧೀಶರು ಏನಾದ್ರು ಅವರನ್ನ ಬಂಧಿಸಿ ಅವರನ್ನು ಮತ್ತೆ ಏನೋ ಕಸ್ಟಡಿ ತೆಗೆದುಕೊಳ್ಳುವಂಥದ್ದು ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತಾದ್ರೆ ಇಬ್ಬರು ಶಾಸಕರನ್ನ ಅವಾಗ ನ್ಯಾಯಾಧೀಶರ ಒಂದು ಸೂಚನೆ ಮೇರೆಗೆ ಬಂಧಿಸಿ ಅವರನ್ನ ಜೈಲಿಗೂ ಸಹ ಕಳಿಸಬಹುದು. ಅಥವಾ ಒಂದ್ ವೇಳೆ ನ್ಯಾಯಾಧೀಶರು ಏನಾದ್ರು ಅವರಿಗೆ ಒಂದು ಕ್ಷಮಾಪಣೆ ಅಥವಾ ವಾರ್ನ್ ಮಾಡಿ ಏನಾದ್ರು ಈ ರೀತಿ ಪದೇ ಪದೇ ಗೈರು ಹಾಜರಾದ್ರೆ ತಕ್ಕ ಶಿಕ್ಷೆ ಮತ್ತೆ ತಕ್ಕ ಒಂದು ಕ್ರಮ ಕೈಗೊಳ್ಳುವಂತ ಒಂದು ಸೂಚನೆ ಕೊಟ್ರೆ ನಂತರ ಅವರಿಬ್ಬರು ಸಹ ಒಂದು ನ್ಯಾಯಾಧೀಶರ ಒಂದು ಕ್ಷಮೆಯನ್ನು ಕೇಳಬಹುದು ಅಥವಾ ವಾರೆಂಟ್ ಅನ್ನ ರೀಕಾಲ್ ಮಾಡ್ಕೊಂಡು ಮತ್ತೆ ಅವರು ಕೋರ್ಟ್ಗೆ ಅಟೆಂಡ್ ಆಗ್ಬೋದು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.